ಒಂದು ದಿನ ದೇವರ್ಷಿ ನಾರದ ಮಹರ್ಷಿ ಕೈಲಾಸಕ್ಕೆ ಬಂದರು. ಅವರ ಕೈಯಲ್ಲಿ ಒಂದು ದಿವ್ಯವಾದ ಹಣ್ಣಿತ್ತು. ಅದರ ವಾಸನೆ ಮುದ್ದಾದುದು, ಬೆಳಕು ಹೊಳೆಯುತ್ತಿದ್ದುದು. ಶಿವನು ಆಶ್ಚರ್ಯದಿಂದ ಕೇಳಿದರು, ನಾರದ, ಈ ಫಲ ಯಾವುದು? ನಾರದನು ನಗುತ್ತಾ ಹೇಳಿದರು, ಇದು ಜ್ಞಾನ ಮತ್ತು ಬುದ್ಧಿಯ ಫಲ. ಆದರೆ ಇದನ್ನು ಒಬ್ಬನೇ ತಿನ್ನಬೇಕು. ಯಾರಿಗೆ ಕೊಡಬೇಕೋ ನೀವು ನಿರ್ಧರಿಸಬೇಕು. ಪಾರ್ವತಿ ದೇವಿ ಸ್ಮಿತ ಮಾಡಿ, ಇದು ನಮ್ಮ ಇಬ್ಬರು ಮಕ್ಕಳಿಗೆ ಕೊಡೋಣ, ಗಣೇಶ ಮತ್ತು ಕಾರ್ತಿಕೇಯ ಎಂದು ಹೇಳಿದರು. ನಾರದನು ತಕ್ಷಣ ಹೇಳಿದ, ಒಬ್ಬನೇ ತಿನ್ನಬೇಕು, ಹಂಚಿಕೊಳ್ಳಬಾರದು. ಇಬ್ಬರು ಮಕ್ಕಳು ಮುಂದೆ ಬಂದರು. ಶಿವನು ಸವಾಲು ನೀಡಿದರು, ಲೋಕವನ್ನು 3 ಬಾರಿ ಸುತ್ತಿ ಯಾರು ಮೊದಲು ವಾಪಸ್ ಬರುತ್ತಾರೋ ಅವರು ಫಲ ಪಡೆಯಲು ಅರ್ಹರು. ಕಾರ್ತಿಕೇಯನು ತನ್ನ ವೇಗದ ನವಿಲಿನ ವಾಹನಕ್ಕೆ ಏರಿ ಬಿರುಸಾಗಿ ಹೊರಟ. ಪರ್ವತ, ಸಾಗರ, ನದಿ, ಕಾಡು ಎಲ್ಲವೂ ದಾಟುತ್ತಾ ವೇಗವಾಗಿ ಸುತ್ತಿದ. ಈ ನಡುವೆ ಗಣೇಶನು ಶಾಂತವಾಗಿ ಅಮ್ಮ ತಂದೆಯನ್ನು ನೋಡಿದನು. ಆತನ ವಾಹನ ಮುದ್ದಾದ ಉಡುಗೊರೆ ಮೂಸಿಗೆ. ಅದು ನಿಧಾನ. ಗಣೇಶನು ಅಲ್ಲಿ ಯೋಚನೆ ಮಾಡಿದ, ಈ ಜಗತ್ತಿನಲ್ಲಿ ಅಮ್ಮ ತಂದೆಯೇ ನನ್ನ ಲೋಕ. ಅಂಥ ನಂಬಿಕೆಯಿಂದಾಗಿ ಶಿವ ಪಾರ್ವತಿ ದೇವರನ್ನು 3 ಬಾರಿ ತಿರುಗಿ ಪ್ರಣಾಮ ಮಾಡಿದ. ನನ್ನ ಲೋಕವನ್ನು ಸುತ್ತಿ ಬಂದೆ ಎಂದನು. ಕಾರ್ತಿಕೇಯನು ಬಹಳ ಸಮಯದ ನಂತರ ವಾಪಸ್ ಬಂದ. ಶ್ರಮದಿಂದ ಉಸಿರಾಡುತ್ತಿದ್ದ. ನಾನು ಸಂಪೂರ್ಣ ಲೋಕ ಸುತ್ತಿ ಬಂದೆ ಎಂದನು. ಆಗ ನಾರದನು ಸಂಭ್ರಮದಿಂದ ನಗುತ್ತಾ ಹೇಳಿದರು, ಜ್ಞಾನ ಎಂದರೆ ಶಕ್ತಿ ಮಾತ್ರವಲ್ಲ, ಬುದ್ಧಿಯೂ ಬೇಕು. ಶಿವನು ಗಣೇಶನಿಗೆ ಹಣ್ಣನ್ನು ಕೊಟ್ಟರು. ಪಾರ್ವತಿ ದೇವಿ ಆಶೀರ್ವಾದ ಮಾಡಿದರು, ನೀನು ಬುದ್ಧಿಯ ದೇವರು. ಕಾರ್ತಿಕೇಯನು ಮೊದಲಿಗೆ ನೋವಿನಿಂದ ಕಂಗಾಲಾದರೂ ನಂತರ ತಾಯಿದೇವಿಯ ಮಾತು ಕೇಳಿ ಸಂತೋಷಪಟ್ಟ. ಗಣೇಶನು ಆ ಫಲವನ್ನು ಸ್ವೀಕರಿಸಿ ವಿನಯದಿಂದ ದೇವತೆಗಳಿಗೆ ನಮಸ್ಕರಿಸಿದ. ಆ ದಿನದಿಂದ ಗಣೇಶನನ್ನು ವಿದ್ವತ್ವ, ಬುದ್ಧಿ ಮತ್ತು ಯಶಸ್ಸಿನ ದೇವರು ಎಂದು ಪೂಜಿಸಲಾಯಿತು. ಯಾವ ಕಾರ್ಯಕ್ಕೂ ಗಣಪತಿ ಬಪ್ಪ ಮೊದಲು ಎಂದು ಪ್ರಾರ್ಥಿಸುವ ಪದ್ಧತಿ ಹುಟ್ಟಿತು.